ದೇಶ ಐವತ್ತೈದ ದೇಶ ಅದವಪ್ಪ ರಾಸ ಈಗ ಹೆಚ್ಚಾಗ್ಯಾವ ಮಾತೀಗ ಮೊದಲು ಅವಾಗ ಮಹಾರಾಜರು ಮಾಡುತ್ತಾಗ 55 ಇದ್ದು ಹೌದು ಎಲ್ಲರೊಳಗ ಸಪ ಪಾಸ ಪುಣ್ಯ ತಮ್ಮ ಭೂಮಿ ಅಂದಾರೋ ಇರಕ ಇದು ಪಾಕಿಸ್ತಾನ ಜನ ಎಂತ ಮೋಸ ಕೆಟ್ಟ ಮೋಸ ಎಲ್ಲಿ ಇಲ್ಲಿ ಅದಾಗೈತಿ ಅವ್ರು ದುಷ್ಕರ್ಮಿಗಳು ಅಂತ ಕರೆದ್ರ ಅವ್ರಿಗೇನು ತಳ ಬಿಡಿಸೋದನ್ನ ಪಡೆಯಿಂದ ಹೋಗ್ತಾರ ಅವ್ರು ಹತ್ತೋದು ಎಲ್ಲಿ ಹತ್ತಬೇಕಲ್ಲಿ ನೀರು ಹತ್ತಿ ಅಂತ ಹೋಗಲ್ಲ ಅವಾಗ ಹೇಳಿದ ಮಹಾರಾಜರು ಕಾರ್ಗಿಲ್ ಯುದ್ಧದೊಳಗೆ ನಾಶ ಮಾಡೋದತ್ತ ನಮ್ಮ ಭಾರತ ದೇಶಕ್ಕೆ ಮೋಸ ಮಾಡೋದತ್ತ ಸತ್ಯದ ಕಾಲ ಒಂದಿನ ಬರುತ್ತು ಬಿಟ್ಟು ಓಡಿ ಹೋಗ್ಬೇಕಾಯ್ತು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಾಂಬೆ ಹೇಳಿ ಇದ್ದಾಗ ಪರಮಾತ್ಮ ಹೇಳ್ಯಾನ ಯಾವಾಗ ಧರ್ಮ ಹೋಗಿ ಅಧರ್ಮ ಚಾಲ ಆಗುತ್ತೋ ಸ್ವತಃ ನಾನೇ ಬರ್ತೇನೆ ಹೊಟ್ಟಿ ಬರ್ತೇನೆ ಅದಕ್ಕೆ ರಾಮ ಮಂದಿರ ನಿರ್ಮಾಣ ಆಯ್ತು ತಮ್ಮ ಯಾವಾಗ ಕೇಳಿ ಮುಂದೆ ಹೋಗ್ತಾನ ಹ್ಯಾಂಗ ಬರ್ತಾನ ಕೇಳು ಬರ್ತಾನ ಪಾಕಿಸ್ತಾನ ಜನ ಎಂತ ಮೋಸ ಪಾಕಿಸ್ತಾನ ಜನ ಎಂತ ಮೋಸ ಕಾರ್ಗಿಲ್ ಯುದ್ಧದಾಗ ಮಾಡ್ಯಾರ ನಾಶ ಕಾಶ್ಮೀರ ಮ್ಯಾಲ
ಕಲ್ಲು ಹೋದ್ರೆ ಒಂದ್ ತಾಸುಗಟ್ಲೆ ತೇಲಾಗ್ತದ ಅದ್ರ ಮೇಲೆ ನಿಂತು ನಮಾಜ್ ಮಾಡ್ಲಿಕ್ಕಂತ ಅದಕ್ಕೆ ತಿಳ್ಕೊಂಡ್ರಿ ಇವ್ರು ಧರ್ಮರು ಬುದ್ಧು ಬಿರಿಯಾನಿ ಸಿದ್ಧ ಏನ್ ಮಾಡಲ್ಲ ಬುದ್ಧಿ ಒಳಗೆ ಬದುಶಾಲಿ ಬಿರಿಯಾನಿ ಸಿದ್ಧ ಅಂತಾನೆ ಏನಂತ ಕಲ್ಲು ಮೇಲೆ ನಿಂತು ತಾಜ್ ಬೌಡಿ ಒಳಗೆ ಕಲ್ಲು ಮ್ಯಾಗ ನಿಂತು ನಮಾಜ್ ಮಾಡ್ಲಿಕ್ಕತ್ತಾರ ಸೈದರದ ಒಳಗ ಏನಾದ್ರು ನಮ್ಮ ಅಪ್ಪನ ಭಂಡಾರದ ತಾಕತ್ ಇರಬೇಕು ತೋರಿಸ್ಬೇಕಂತ ಹೌದು ಏನ್ ಮಾಡೋದಂತ ಕೇಳಿದ್ರೆ ಬಿರಿಯಾನಿ ಸಿದ್ಧ ಬುದ್ಧು ಬಿರಿಯಾನಿ ಸಿದ್ಧ ಅಡಿಕೆ ಮೇಲೆ ಅಡಿಕೆ 7 ಅಡಿಕೆ ಅಡಿಕೆ ಮೇಲೆ ಅಡಿಕೆ 7 ಅಡಿಕೆ ಇಟ್ಟು ಇಟ್ಟಾದ್ರ ಮೇಲೆ ಸೂಜಿ ಮೇಲೆ ಸೂಜಿ ಇಟ್ಟ ಅಡಿಕೆ ಮೇಲೆ ಅಡಿಕೆ ಸೂಜಿ ಮೇಲೆ ಸೂಜಿ 7 ಸೂಜಿ ಇಟ್ಟ ಅದ್ರ ಮೇಲೆ ಒಟ್ಟಗಾದ ಮೇಲೆ ತಪ ಮಾಡ್ಲಿಕ್ಕ ನೋಡ್ರಿ ಅವರ ಪವಾಡ ಅವ್ರ ತರ ಸೈದ್ರು ಇಂಥ ಶಕ್ತಿ ಉಳ್ಳಂತವ್ರು ಅದಾರ ಅನ್ನೋದಕ್ಕೆ ನಾವು ಕಲ್ಲು ಮೇಲೆ ನಿಂತಾರ ಅವ್ರು ಸೂಜಿ ಮೇಲೆ ಅಡಿಕೆ ಮೇಲೆ ನಿಂತಾರ ಅನ್ನೋದಕ್ಕೆ ಇವ್ರು ಮಹಾನ್ ಪುರುಷರು ಹೌದು ಮತ್ತೊಮ್ಮೆ ಇದರೊಳಗೆ ನಾವು ಸೋತೇವ ತಿಳ್ಕೊಂಡು ಮತ್ತೊಂದು ಪರೀಕ್ಷೆ ಮಾಡೋಣ ಮತ್ತೇನ್ ಮಾಡ್ತಾರ ಪರೀಕ್ಷಾ ಕರ್ಕೊಂಡು ಹೋಯ್ದಕ್ಕೆ ಅವ್ರಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರ ಕುದುರೆ ಪಾಗಾಕ ಬಂದ್ರು ಕುದುರೆ ಪಾಗ ಕರ್ಕೊಂಡು ಹೋಯ್ದಕ್ಕಿಂತ ಕುದುರೆ ಹೊಟ್ಟಿ ಒಳಗೆ ಏನಂತ ಕೇಳ್ತಾರ ಸೈದ್ರು ಕೇಳ್ತಾರ ಕುದುರೆ ಹೊಟ್ಟಿ ಒಳಗೆ ಏನದ ನೀವು ಇಲ್ಲಿದೆ ಹೇಳ್ರಿ ಗರಿಬಿನಿದ್ದಂತ ಕುದುರೆ ಹಟ್ಟಿ ಒಳಗೆ ಏನದಂತ ಕೇಳಿದ್ರು ಅವಾಗ ಇವ್ರು ಹೇಳ್ತಾರ ಅದ್ರ ಹಟ್ಟಿ ಒಳಗೆ ಮೆವ್ವ ನೀರ ಬಂದ್ರು ಅವಾಗ ಸೈದ್ರು ಅಂತಾರ ಕುದುರೆ ಬೈದ್ರು ಅವಾಗ ಹಂಗ ಧರ್ಮ ಹೇಳದಂತೆ ಕುದುರೆ ಕೊಯ್ದು ನೋಡ್ತಾರ ನೋಡಿದ್ರು ಕುದುರೆ ಹಟ್ಟಿ ಒಳಗೆ ಮೆವ್ವ ನೀರ ನಿಂತು ಬಂದಿದೆ ಆ ಮತ್ತೊಂದು ಕುದುರೆ ಕೇಳ್ತಾರೆ ಇದ್ರ ಹಟ್ಟಿ ಒಳಗೆ ಏನದ ಅಂತ ಒಳಗೆ ಏನದು ಔದೇಶದ ಬೇರೆ ಅನ್ಸಿದೆ ಹೇಳ್ತಾರೆ ಇದು ಹಟ್ಟಿ ಒಳಗೆ ಪಂಚ ಕಲ್ಯಾಣಿ ಕುದುರೆ ಮರಿಯದ ಕೊಯ್ದು ಯಾವಾಗ ಸೈದ್ರು ಕೊಯ್ದ್ರು ಆ ಧರ್ಮ ಹೇಳದಂತೆ ಅದ್ರ ಹಟ್ಟಿ ಒಳಗೆ ಪಂಚ ಕಲ್ಯಾಣಿ ಕುದುರೆನೇ ಇತ್ತು ಕಾಲ ಬಾಲದ ತಲೆ ಬಾಳಗದಿರ್ತಕ್ಕಂತ ಪಂಚ ಕಲ್ಯಾಣ ಕುದುರೆನೇ ಮರಿಯಾದ ಹಟ್ಟಿ ಒಳಗೆ ಹೊಂದಿತು ಇದು ಶುದ್ಧರ ಮಾಡಿರ್ತಕ್ಕಂತ ಇದ್ರೊಳಗೂ ನಾವು ಸೋತೀವಂದ್ರು ಇದ್ರೊಳಗೆ ನಾವು ಸೋತೀವಿ ಮುಂದೆ ಏನ್ ಮಾಡುವ ಅಂತ ಕೇಳಿದ್ರ ಮುಂದೆ ಹೋಗ್ತಾರೆ ಇನ್ನ ಹಿಂಗಾದ್ರೆ ಗಾವ ಹೋದ್ರಪ್ಪ ಎಲ್ಲರೊಳಗೆ ನೀವು ಗೆದ್ದಿರಿ ಮಹಾಪುರುಷರಿದ್ದೀರಿ ಪ್ರಸಾದ ಮಾಡ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗ್ತಾ ಪ್ರಸಾದ ಮಾಡ್ಕೊಂಡು ಹೋಗಕ್ಕೆ ಕರ್ಕೊಂಡು ಒಯ್ದಲ್ಲಿ ಪರೀಕ್ಷೆ ಮಾಡ್ಬೇಕಂತ ಸೈದ್ರು ಮಾಂಸದ ಅಡಿಗೆಯನ್ನ ಮಾಡಿಕಿರಿಂದ ಮ್ಯಾಲ ಪವಾಡ ಮುಚ್ಚಿಕರಿಂದ ಶುದ್ಧರ ಮುಂದೆ ತಂದಿಟ್ರು ತಿಳ್ಕೊಂಡ್ರು ತ್ರಿಕಾಂತ್ನಿ ಹೌದು ಏನ್ ಮಾಡಿದ್ರಿಪ್ಪ ಅದಕ್ಕ ತಮ್ಮಲ್ಲಿರ್ತಕ್ಕಂತ ಭಂಡಾರ ಚೀಲದೊಳಗಿಂದ ಭಂಡಾರವನ್ನು ತೆಗೆದಕಿರಿಂದ ತಾಟಿಗೆ ಹೊಡೆದ ಕ್ಷಣಕ ಮೌಸ ಹೋಗಿ ಮಲ್ಲಿಗೆ ಹೂವಾಗಿ ಬಿಡ್ತವೆ ಇನ್ನು ಹಿಂಗಾದ್ರೆ ಕೆಲಸ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಪಾಡಾಗ್ತಾರ ತಿಳ್ಕೊಂಡು ತರ್ದರೆ ಹೇಳಿಕಿನ ತಕ್ಷಣನೇ ಅವನುಷದ ಬಲಿ ಹಾಕಿಬಿಟ್ರು ಒಳ್ಳೆ ವಿಷಯ ಯಾಕೆ ಕಡಿ ಹೇಳಿ ಬುತ್ತೂರು ಬಿರಿಯಾನಿಸಿದ ತರ ಅಣ್ಣ ನೀ ಏನು ಚಿಂತೆ ಮಾಡಬೇಡ ತಿಳ್ಕೊಂಡು ಗುರು ಸೋಮನಿಂದ ತಂದೆ ನಮ್ಮ ಮೋಕ್ಷದ ಮುತ್ತೆ ಧ್ಯಾನವನ್ನ ಮಾಡಿ ಭಂಡಾರವನ್ನು ತೆಗೆದು ಯಾವಾಗ ಬಲಿ ಮೇಲೆ ಹೊಡಿತಾನ ಕಣ್ಣಿನ ಬಲಿ ಕತ್ತರಿಸಿ ಕಡಿಯಾಕಾದ್ರು ಉಕ್ಕಿನ ಕೀಲಿಗಳನ್ನ ಕಡದು ತುಂಡು ಯಾಕಾದ್ರು ಇನ್ನಾದ್ರೂ ನೋಡ್ಲಕ್ 3 ಲಕ್ಷ ಅಲ್ಲೇ ಬಿದ್ದಾವ ನೋಡ್ಲಿಕ್ಕೆ ಸಿಗ್ತಾವ ಸರಪಳಿ ದೊಡ್ಡದಾವ ಹಿಂಗ ಸತ್ಯಶುದ್ಧರು ಮಾಡಿರ್ತಕ್ಕಂತ ಪವಾಡ ಲೀಲೆಗಳನ್ನು ಅಗಾಧ ತಿಳ್ಕೊಂಡ್ರು ನಡೀರಿ ನೀವೇ ಇಂಥವ್ರು ತಂದೆ ಅಂತವ್ರು ಇರಬೇಕು ನೋಡು ನಡೀರಿ ತಿಳ್ಕೊಂಡು ಸೈದರು ಕರ್ಕೊಂಡಿದ್ದ ತೆಜಿ ಹತ್ಕೊಂಡು ಬರ್ತಾ ಇದ್ದಾರೆ ಇಟ್ಟಂಗೆ ಅವ್ರಿಗೆ ಬಂದಿದ್ರು ಅವಾಗ ತಾನ ಅವರು ಶುದ್ಧ ಅಣ್ಣ ನೀ ಇಲ್ಲೇ ನಿಂದ್ರು ನಾನೇ ಹೋಗಿ ತಿಳ್ಕೊಂಡು ಬರ್ತೇನೆ ತಿಳ್ಕೊಂಡ್ರು ಏನ್ ಶಿದಿ ಹೇಳ್ತಾನ ಆಗ ತಿಳ್ಕೊಂಡು ಹುಡುಕೋತು ಮುಮ್ಮೆಟ್ಟಿ ಗುಡ್ಡದ ಮೇಲೆ ಬಂದು ನೋಡಿದ್ರೊಳಗೆ ಕ್ಷಣನೇ ಕರೆದಕ್ಕೆ ನಮ್ಮ ಮಾಯದ ಮಗ ಮಾಶಿದ್ದ ಹೇಳ್ತಾನ ಏನಂತ ಮುತ್ಯ ಹೇಳ್ತಾನ ಏಯ್ ಮಗು ನಿಮ್ಮ ಅಣ್ಣ ಬರ್ಲಕತ್ತಾನೋ ನಿಮ್ಮ ತಮ್ಮ ಬರ್ಲಕತ್ತಾನೋ ಸೈದರು ಭೇಟಿ ಮಾಡ್ತಾವನು ಅವತಾರ ಉದುರ್ಸಿದ್ದ ಅವತಾರಿ ಪುರುಷ ನೇತ್ರ ಧಾರಿ ಬರ್ಲಕತ್ತಾನ ಅವ ಬಂದು ನೋಡ್ದಪ್ಪ ಅಂದ್ರೆ ಯಾರ ಮಾತು ಕೇಳಂಗಿಲ್ಲ ಹೇಳಿಬಿಡುವ ನೀವೊಂದು ಮಾತು ಸುಳ್ಳ ಏನಂತ ಅಪ್ಪ ಆಕೆ ಹೋಗ್ಯಾನ ಅಂತ ಹೇಳ ನನಗ್ ಗುರುತಿಲ್ಲ ಅಂತ ಹೇಳಿಬಿಡುವಂತ ನನಗ್ ಗುರುತಿಲ್ಲ ಅಂತ ಹೇಳಿಬಿಡುವಂತ ಬಂದು ನೋಡ್ತಾನ ಕಾಡಿ ಅಪ್ಪ ಎಲ್ಲಿ ಹೋಗ್ಯಾರಂತ ನನಗ್ ಗುರುತಿಲ್ಲ ಅಂತ ಮತ್ತೆ ಹುಡ್ಕೋತ ಉದುರ್ಸಿದ್ದ ಅರಿಕೇರಿ ವೃತ್ತದ ಮನೆ ಒಳಗು ತಾಯಿ ಕೇಳ್ತಾನೆ ಇವ ತಂದೆ ಎಲ್ಲಿ ಹೋಗಿದ್ದಾನ ನನಗ್ ಗುರುತಿಲ್ಲಪ್ಪ ಬೈದೈತಿ ತಾಯಿ ಹೇಯ್ ಅವೇಕಿ ಅಂದ್ರೆ ಎಂದ ಮದುವೆಗೆ ಹಿಡಿದು ನಿಮ್ಮ ಅಪ್ಪ ಗುಟ್ಟದ ಮೇಲೆ ನಾನು ಅರಿಕೇರಿ ಒಳಗೆ ನಿಮ್ಮ ಅಪ್ಪನ ದರ್ಶನ ನನಗಿಲ್ಲ ನನ್ನ ದರ್ಶನ ನಿಮ್ಮ ಅಪ್ಪಗಿಲ್ಲ ಹೋಗಿಲ್ಲ ನೀ ಅಪ್ಪ ಇಲ್ಲಿ ಬಂದಾನ ಅಂತ ಕೇಳ್ತಿ ಅವೇಕಿ ಹಿಂಗ್ಯಾಕೆ ಹುಚ್ಚಿಗತಿ ಮಾತಾಡಬೇಕಂತ ತಾಯಿ ಸಿಟ್ಟಿಗೆ ಬೈದ್ ಬಿಡ್ತಾನ ಬೈತಾರ ಯಾವಾಗ ತಾಯಿ ಬೈತಾರ ಅದೇ ಸಿಟ್ಟಿನೊಳಗೆ ಹುಡ್ಕೋತ ಬರ್ತಾನ ಗುಟ್ಟಕ್ಕೆ ಬಂದು ಅಣ್ಣಗ ತಾನ ಯಾವಾಗ ತಂದಿ
ಸುಳ್ಳು ಹೇಳಿದ ಬಳಕ ತಿಳ್ಕೊಂಡು ಶಿಟ್ಟಿಗರಿಗೆ ಅನ್ನನ ಬೆನ್ನ ಮ್ಯಾಲ ಮೂರು ಎಷ್ಟು ಹೊಡೆಯುವುದರೊಳಗ ಮಾಯ ರೂಪದಿಂದ ಅಂಶದ ಬೆನ್ನ ಕೊಟ್ಟತ್ ನೋಡಿ. ಮಾಯ ರೂಪದಿಂದ ಬಂದ ಅಂಶದ ಮತ್ತೆ ಬೆನ್ನ ಕೊಟ್ಟ. ಅವಾಗ ದುಃಖ ಮಾಡ್ತಾನ ಮಾದನ್ನ, ಯಪ್ಪ ನೀ ಹೇಳಿದ್ದಿ ನಿನ್ನ ಮಾತು ನಾ ಕೇಳಲಿಲ್ಲ, ನಾನು ನಿನ್ನ ಆಗಮಿಸೋ ಪ್ರಸಂಗ ಬರ್ತಾ ಅಂದಿದ್ದಿಲ್ಲ, ನಾನು ನಿನ್ನ ಮಾತು ಮೀರಿದ್ನಪ್ಪ. ಅದ್ರ ಸಲುವಾಗಿ ನನಗೆ ಏನಾದ್ರೂ ಆಶೀರ್ವಾದ ಕೊಡು, ನನಗೇನಾದ್ರೂ ದಿಕ್ಕ ಸೂಚನೆ ಮಾಡು ಅಂತ ಹೇಳಿ ತಂದೆ ಮನ ದುಃಖ ಮಾಡ್ತಾನೆ. ಅವಾಗ ಅಂಶದ ಮುಖ್ಯ ಹೇಳ್ತಾನೆ, ಮಗು ದುಃಖ ಮಾಡಿಬೇಡ, ನಿನಗೆ ಏಟು ಬಿದ್ದಿಲ್ಲ, ನಿನಗೆ ಏಟು ಬಿದ್ದಿಲ್ಲ, ಏಟು ನಿನಗೆ ಬಿದ್ದಿಲ್ಲ, ನೀನು ತಾಳ್ತಿದ್ದಿಲ್ಲ ಅಂತ ಅವತಾರಿ ಪುರುಷ ಅದಾನ. ಆ ಏಟು ನಿನಗೆ ಬಿದ್ದಿಲ್ಲ, ಮಗು ನನಗೆ ಬಿದ್ದಾವು ಅಂತ ಹೇಳಿ ಡುಬ್ಬಾತೇರಿ ಡುಬ್ಬು ನೋಡ್ತಾನ, ಬೆನ್ನ ಮೇಲೆ ಬರಿ ಮುಗಿದಾವು ಬಂದು ಅವಾಗ ಕಣ್ಣಾನ ನೀರು ಹಾರುವ ಮಾಷದ ಕೆಟ್ಟಾಯ್ತು ಮನುಷ್ಯಗೆಪ್ಪ. ನೀ ಹೇಳುದು ಸತ್ಯ ಅದ, ನಿನಗೆ ಆಶೀರ್ವಾದ ಕೊಡು, ಅನುಗ್ರಹ ಕೊಡು, ಪಾದ ಮೇಲೆ ಬಿದ್ದು ಉಳ್ಳಾಡಕ ಮಗು ಅಂತೇಳಿ ಆಶೀರ್ವಾದ ಮಾಡ್ತಾನೆ, ರಮಿಸ್ತಾನ. ಮಾಯಾ ಪ್ರೀತಿಯಿಂದ ರಮಿಸ್ಕಿರಿಂದ ಹೋಗುವ ಅಡಿಕೆರೆ ಗ್ರಾಮಕ್ಕೆ ತಾಯಿ ಬದಲಿಕ್ಕೆ ಹೋಗಿ ಪ್ರಸಾದ ಗಂಟೆ ಕೊಡ್ತಾಳ, ಅದನ್ನ ತೋಳು ಗಂಗಿನಾಡಕ್ಕೆ ಹೋಗೋ ಮಗು ಅಂತ ಆಶೀರ್ವಾದ ಮಾಡಿದ್ರು. ಹೌದು ಅದಕ್ಕೆ ಮಾದಾನ ದುಃಖ ಮಾಡಿ ಇಲ್ಲಿ ತಾಯಿಗೆ ಆಶೀರ್ವಾದ ಪಡ್ಕೊಂಡು ತಾಯಿ ತಂದಿ ಧ್ಯಾನಗಳು ಭಕ್ತರನ್ನು ಉದ್ಧಾರ ಮಾಡ್ಕೋತ ಗಂಗೆ ನಾಡಿ ದಾಟಿ ಬಂದು 7 ಮಠ ಗಳಿಸದ ಬಂಧುಗಳೇ, ಬಹಳ ಇತಿಹಾಸದ ಹಂಗೆ. ಈಗ ಈಗ ಇಲ್ಲಿ ಅದು ನೋಡು ಏನ್ ಹೇಳುದು, ಸೈದರು ತಾಜ್ ಬೌಡಿ ಒಳಗ ನಮಾಜ್ ಮಾಡ್ಯಾರ ಸೈದರು. ಇವರು ಅಡಿಕೆ ಮ್ಯಾಗ ಅಡಿಕೆ 7 ಅಡಿಕೆ ಸೂಜಿ ಮ್ಯಾಗ ನಿಹುಳು ಬೆಳೆ ಅನಿಸಿ ತಪ ಮಾಡಿದಾನೆ. ಇಲ್ಲಿ ಹೇಳುದು ಹೇಳಿ ಗೌಡ್ರು, ಹಂಗೆ ಹೇಳಿ. ಊಟಕ್ಕೆ ಕೊಂಡ್ರಿ ಮಾಡ್ಯಾವ ಪಾರೇದ ಮುಚ್ಚಿ ಕೊಟ್ಟು ತಾಟ